Hi. So last class we learned about sentence. What is sentence and rules of sentence. ನಾವು ಕೊನೆ ಕ್ಲಾಸ್ ಅಲ್ಲಿ ವಾಕ್ಯ ಅಂದ್ರೆ ಏನು ಮತ್ತೆ ವಾಕ್ಯದ ನಿಯಮಗಳೇನು ಅನ್ನೋದನ್ನ ಬಗ್ಗೆ ನಾವು ಕೊನೆ ಕ್ಲಾಸ್ ಅಲ್ಲಿ ಕಲ್ತಿದ್ವಿ. So today we are going to learn about kinds of sentences. So there are 5 kinds of sentences and of course first one is assertive ಅಥವಾ affirmative sentence. ಮೊಟ್ಟ ಮೊದಲನೇದಾಗಿ ನಾವು ಇದಕ್ಕೆ ಸಾದಾ ವಾಕ್ಯಗಳು ಅಂತ ಹೇಳಿ ಕರಿತೀವಿ. ಅಸರ್ಟಿವ್ ಅನ್ಬೋದು ಅಥವಾ ಅಫರ್ಮೇಟಿವ್ ಅಂತ ಅನ್ಬೋದು. ಸೊ ಸೆಕೆಂಡ್ ಒನ್ ಇಸ್ ಇಂಟರಾಗೇಟಿವ್ ಸೆಂಟೆನ್ಸ್ ಅಂದ್ರೆ ಪ್ರಶ್ನಾರ್ಥಕ ವಾಕ್ಯಗಳು. ಮೂರನೇದು ಇಂಪೇರಿಟಿವ್ ಸೆಂಟೆನ್ಸ್ ಆಜ್ಞಾಧಾರಕ ವಾಕ್ಯಗಳು. ಫೋರ್ತ್ ಒನ್ ಇಸ್ ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್ ಭಾವಬೋಧಕ ವಾಕ್ಯಗಳು. ಫಿಫ್ತ್ ಒನ್ ಇಸ್ ಆಪಿಟೇಟಿವ್ ಸೆಂಟೆನ್ಸ್. ಆಪಿಟೇಟಿವ್ ಸೆಂಟೆನ್ಸ್ ಮೀನ್ಸ್ ಹಾರೈಕೆಯ ವಾಕ್ಯಗಳು. ಸೊ ದೀಸ್ ಆರ್ ದಿ ಕಾಲ್ಡ್ 5 kinds of sentences. ಸೊ ಇಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ assertive sentence means statements. ನೋಡಿ ಸ್ಟೇಟ್ಮೆಂಟ್ ಗೆ ನಾವು assertive sentence ಅಂತೀವಿ. ಸ್ಟೇಟ್ಮೆಂಟ್ ಆರ್ ಡಿಕ್ಲರೇಷನ್. ಸೊ ಯಾವ ವಾಕ್ಯಗಳಲ್ಲಿ ಹೇಳಿಕೆಗಳಿರುತ್ತವೆಯೋ ಅಥವಾ ಪ್ರಕಟಣೆಗಳಿರುತ್ತವೆಯೋ ಅಂತ ವಾಕ್ಯಗಳಿಗೆ ಸಾದಾ ವಾಕ್ಯಗಳು. ಫಾರ್ ಎಕ್ಸಾಂಪಲ್ ಸ್ಟೇಟ್ಮೆಂಟ್ ಐ ಆಮ್ ಬಿಸಿ, ವಿ ಆರ್ ಬಿಸಿ, he is a student, it is a big country, India is a developing country, it is raining, he is not a good boy, she is not working, they are not playing. ಈ ರೀತಿಯಾಗಿ ನಾವು ಬೆಳಗಿನ ಸಾಯಂಕಾಲವಾಗಿ ಏನ್ ಹೇಳ್ತೀವಿ ಅದಕ್ಕೆ ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಸೊ ಅಫ್ಕೋರ್ಸ್ ನೋಡಿ 100% ಅಲ್ಲಿ ನೀವು 90% ಬೆಳಗಿನ ಸಾಯಂಕಾಲ ಹೆಚ್ಚಾಗಿ ಉಪಯೋಗ ಮಾಡೋದು ಯಾವ್ದಪ್ಪ ಅಂದ್ರೆ ಅದು ಅಸರ್ಟಿವ್ ಸೆಂಟೆನ್ಸ್ ಮಾತ್ರ. ಸೊ ಇಟ್ ಮೀನ್ಸ್ ಅಸರ್ಟಿವ್ ಸೆಂಟೆನ್ಸ್ ಅನ್ನ ನಾವು ಹೆಚ್ಚಾಗಿ ಬಳಸ್ತೀವಿ. ಸೊ 3% it is interrogative sentence and 3% it is imperative sentence and 2% is exclamatory sentences and 2% will be optative sentence. 3, 6, 6, 2 to 8 100% ಅಲ್ಲಿ ಹೆಚ್ಚಾಗಿ ಬಳಸೋದು ನಾವು ಅಸರ್ಟಿವ್ ಸೆಂಟೆನ್ಸ್ ಮಾತ್ರ ಹೆಚ್ಚಾಗಿ ಬಳಸ್ತಾ ಇರ್ತೀವಿ. ಮೈ ಡಿಯರ್ ಸ್ಟೂಡೆಂಟ್, ನೀವೇನ್ ಮಾಡ್ಬೇಕು ಅಂದ್ರೆ ಬೆಳಗಿಂದ ಸಾಯಂಕಾಲವಾಗಿ ಏನ್ ಮಾತಾಡ್ತೀರಿ ಅದೆಲ್ಲ ಅಸರ್ಟಿವ್ ಸೆಂಟೆನ್ಸ್ ಇರುತ್ತೆ. ಕನ್ನಡದಲ್ಲಿ ಏನ್ ಹೇಳ್ತಿರಲ್ಲ ಅದು ಅಸರ್ಟಿವ್ ಸೆಂಟೆನ್ಸ್ ಇರುತ್ತೆ. ಅದನ್ನ ಆದಷ್ಟು ಇಂಗ್ಲಿಷ್ ಅಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಐ ಆಮ್ ಗೋಯಿಂಗ್ ಟು ಕಾಲೇಜ್ ಅಂತ ಹೇಳಿ, ಅಥವಾ ನೀವು ಮಾರ್ಕೆಟ್ ಅಲ್ಲಿ ಇದ್ರೆ ಐ ಆಮ್ ಇನ್ ದ ಮಾರ್ಕೆಟ್ ಅಂತ ಹೇಳಿ, ಅಥವಾ ಅವನು ಕೆಲಸ ಮಾಡ್ತಾ ಇದ್ರೆ ಹಿ ಇಸ್ ವರ್ಕಿಂಗ್ ಅಂತ ಹೇಳ್ರಿ, ಬಸ್ ಹೋಗ್ತಾ ಇದ್ರೆ ಬಸ್ ಇಸ್ ಮೂವಿಂಗ್ ಅಂತ ಹೇಳ್ರಿ. ಸೊ ಈ ರೀತಿಯಾಗಿ ನೀವು ಏನೇನ್ ನೋಡ್ತಾ ಇದ್ರಿ, ಏನೇನ್ ನಿಮ್ಮ ಸುತ್ತಮುತ್ತಲು ನಡೀತಾ ಇದೆ ಅದೆಲ್ಲ ಅಸರ್ಟಿವ್ ಸೆಂಟೆನ್ಸ್. ಸೊ ಪ್ಲೀಸ್ ಯೂಸ್ ಅಸರ್ಟಿವ್ ಸೆಂಟೆನ್ಸ್. ಸೆಕೆಂಡ್ ಒನ್ ಇಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಅಂದ್ರೆ ಇಂಟ್ರಾಗೇಟಿವ್ ಮೀನ್ಸ್ ಕ್ವಶನ್ ಮಾಡೋದು. ಸೊ ಕ್ವಶನ್ ಮಾಡೋದಕ್ಕೆ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಅಫ್ಕೋರ್ಸ್ ನಾವು ಮಾತಾಡ್ಬೇಕಾದಾಗ ಸಾಮಾನ್ಯವಾಗಿ ಪ್ರಶ್ನೆಗಳನ್ನ ಮಾಡ್ತಾ ಇರ್ತೀವಿ. ಏನ್ ಮಾಡ್ತಾ ಇದ್ರಿ, ವಾಟ್ ಆರ್ ಡೂಯಿಂಗ್, ಹೇಗಿದ್ದೀರಿ, ಹೌ ಆರ್ ಯು, ಯಾವಾಗ ಬಂದ್ರಿ, ವೆನ್ ಡಿಡ್ ಯು ಕಮ್. ಸೊ ಹೀಗೆ ಬೇರೆ ಬೇರೆ ಪ್ರಶ್ನೆಗಳನ್ನ ಏನ್ ಮಾಡ್ತೀವಿ, ದಟ್ ಇಸ್ ವಾಟ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇದು ಬಹಳ ಇಂಪಾರ್ಟೆಂಟ್ ಇದೆ. ಅಫ್ಕೋರ್ಸ್ ಇಂಪೇರಿಟಿವ್ ಸೆಂಟೆನ್ಸ್ ಅಂದ್ರೆ ಆಜ್ಞಾಧಾರಕ, ಆರ್ಡರ್. ಸೊ ಆರ್ಡರ್ ಆರ್ ರಿಕ್ವೆಸ್ಟ್ ಆರ್ ಕಮಾಂಡ್ ಆರ್ ಡಿಸೈರ್. ಓಕೆ, ಸೊ ಇಲ್ಲಿ ನೋಡಿ, ಸೊ ಆರ್ಡರ್ ಇರಬೇಕು ಅಥವಾ ರಿಕ್ವೆಸ್ಟ್ ಇರಬೇಕು ಅಥವಾ ಕಮಾಂಡ್ ಇರಬೇಕು ಅಥವಾ ಡಿಸೈರ್ ಆಸೆ ಇರಬೇಕು. ಸೊ ಯಾವ ವಾಕ್ಯಗಳಲ್ಲಿ ಇರ್ತವೆ ಅವುಗಳಿಗೆ ನಾವು ಅಫ್ಕೋರ್ಸ್ ಇಂಪೇರಿಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್, ಪ್ಲೀಸ್ ಕಮ್ ಹಿಯರ್. ಸೊ ಪ್ಲೀಸ್ ಕಮ್ ಹಿಯರ್ ಏನಿದು, ರಿಕ್ವೆಸ್ಟ್ ಇದು. ಓಕೆ, ಪ್ಲೀಸ್ ಸಿಟ್ ಡೌನ್, ಟೇಕ್ ಯುವರ್ ಸೀಟ್. ಓಕೆ, ಶಾಲ್ ವಿ ಗೋ ಟು ಕಾಲೇಜ್, ಶಾಲ್ ವಿ ಪ್ಲೇ ಕ್ರಿಕೆಟ್, ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಶಾಲ್ ವಿ ಸಿಟ್ ಹಿಯರ್, ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಶಾಲ್ ವಿ ಹ್ಯಾವ್ ಅ ಕಪ್ ಆಫ್ ಟೀ, ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಸೊ ಆರ್ಡರ್, ಕಮ್ ಹಿಯರ್, ಗೋ ದೇರ್, ಸಿಟ್ ಹಿಯರ್, ಸ್ಟ್ಯಾಂಡ್ ಔಟ್, ಇದು ಆರ್ಡರ್. ಸೊ desire, I would like to become a teacher, I would like to become an officer, I would like to become an engineer. ಏನು ನಿಮ್ಮ ಆಸೆಯನ್ನು ವ್ಯಕ್ತಪಡಿಸ್ತೀರಿ, ದಿಸ್ ಇಸ್ ಆಲ್ ಇಂಪೇರಿಟಿವ್ ಸೆಂಟೆನ್ಸ್. ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್ ಅಂದ್ರೆ ಭಾವಬೋಧಕ ವಾಕ್ಯಗಳು. ಯಾವ ವಾಕ್ಯಗಳಲ್ಲಿ ಭಾವನೆಗಳಿರುತ್ತವೆ, ಸಂತೋಷ, ದುಃಖ ಹಾಗೂ ಆಶ್ಚರ್ಯಕರ ಭಾವನೆಗಳಿರುತ್ತವೆ, ಅದಕ್ಕೆ ನಾವು ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಅಫ್ಕೋರ್ಸ್ ಆಪಿಟೇಟಿವ್ ಅಂದ್ರೆ ಹಾರೈಕೆಯ ವಾಕ್ಯಗಳು. ಯಾವ ವಾಕ್ಯಗಳಲ್ಲಿ ಹಾರೈಕೆಗಳಿರ್ತವೆ, ಈ ಫಾರ್ ಎಕ್ಸಾಂಪಲ್ ಮೇ ಗಾಡ್ ಬ್ಲೆಸ್ ಯು ಅಂತೀವಿ, ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತೀವಿ, ಅಥವಾ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. ಸೊ ಈ ರೀತಿಯಾಗೆಲ್ಲ ನಾವೇನು ಹಾರೈಸ್ತೀವಿ, ದೀಸ್ ಆರ್ ಆಲ್ ಆಪಿಟೇಟಿವ್ ಸೆಂಟೆನ್ಸ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಇನ್ ಡೀಟೇಲ್ ಅಬೌಟ್ ಅಸರ್ಟಿವ್, ಇಂಟ್ರಾಗೇಟಿವ್, ಇಂಪೇರಿಟಿವ್, ಎಕ್ಸ್ಕ್ಲೇಮೇಟರಿ, ಆಪರೇಟಿವ್. ಇದನ್ನ ಸ್ವಲ್ಪ ನಾನು ಇನ್ನೂ ಇನ್ ಡೆಪ್ತ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಯು ಹ್ಯಾವ್ ಟು ಮೇಕ್ ದ ಸೆಂಟೆನ್ಸಸ್. ಈಗ ನಾನು ಇದ್ರ ಮೇಲೆ ಏನ್ ಹೇಳಿದ್ರೆ ಇದ್ರ ಮೇಲೆ ನೀವು ಸೆಂಟೆನ್ಸಸ್ ಮಾಡಿ ಪ್ರಯತ್ನ ಮಾಡಿ. ಮುಂದಿನ ಕ್ಲಾಸ್ ಅಲ್ಲಿ ನಾನು ಅಸರ್ಟಿವ್ ಬಗ್ಗೆ
ಇನ್ನೂ ಇನ್ ಡೆಪ್ತ್ ಆಗಿ ನಾನು ಹೋಗ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.